ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜವಾಹರ್ಲಾಲ್ ನೆಹರು ತಾರಾಲಯ ಇವರಿಂದ 2 ಜಾಬ್ ಬಿಡುಗಡೆಯಾಗಿದೆ. ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ ಅಂತ. ಅದನ್ನು ಹೇಗೆ ಅಪ್ಲೈ ಮಾಡೋದಂತ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಗೂಗಲಿಗೆ ಬಂದುಬಿಟ್ಟು ತಾರಾಲಯ ಕರ್ನಾಟಕ government.in ಅಂತ ಸರ್ಚ್ ಮಾಡಿ. ಆಮೇಲೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಇಟ್ಕೊಳ್ಳಿ, ಕನ್ನಡ ಬೇಕಾದರೆ ಕನ್ನಡ ಇಟ್ಕೊಳ್ಬೋದು. ನಾನಿಲ್ಲಿ ಇಂಗ್ಲೀಷಿಗೆ ಚೇಂಜ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನೀವು ಅಂತ ಇದೆ ನೋಡಿ, ಜಾಬ್ ಓಪನಿಂಗ್ಸು, ಈವೆಂಟ್ಸು ಆ ಸೆಕ್ಷನಲ್ಲಿದೆ. ಅದು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಸ್ಕ್ರಾಲ್ ಆಗ್ತಿದೆ. ಜಾಬ್ ಓಪನಿಂಗ್ಸು ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ನೋಟಿಫಿಕೇಷನ್ ಫಾರ್ ದಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟು. ಅದು ಆ್ಯಕ್ಚುಲಿ ನೀವು ಫಸ್ಟು ಯಾವುದೇ ಜಾಬ್ ಅಪ್ಲೈ ಮಾಡಬೇಕಿದ್ರೂ ಇದೊಂದು PDF ಫಸ್ಟು ನೋಡ್ಕೊಳ್ಳಿ ಕ್ಲಿಯರಾಗಿ. ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಇಂಗ್ಲೀಷಲ್ಲಿ ಬೇಕಾದರೂ ಇದೆ, ಕನ್ನಡದಲ್ಲೂ ಬೇಕಾದರೂ ಇದೆ. ನೀವು ನೋಡ್ಬೋದು. ಇದು ಫಸ್ಟ್ ಡಿವಿಷನ್ ಅಸಿಸ್ಟೆಂಟಿಗೆ ನೋಡಿ, ಕನ್ನಡ ಮತ್ತು ಇಂಗ್ಲೀಷ್ ಬರಬೇಕಂತೆ. ಆಮೇಲೆ ಏಜ್ ಲಿಮಿಟ್ ಬಂದುಬಿಟ್ಟು ಅಲ್ಲ ಕೊಟ್ಟಿದ್ದಾರೆ, ಮತ್ತು ಪೇ ಸ್ಕೇಲು ಕೊಟ್ಟಿದ್ದಾರೆ. ಟಿಲ್ 83,700. ಒಂದ್ಸರಿ ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಆಮೇಲೆ ಕ್ವಾಲಿಫಿಕೇಷನ್ ಸಹ ಕೊಟ್ಟಿದ್ದಾರೆ ನೋಡಿ. ಮಿನಿಮಮ್ 50% ಇರಬೇಕಂತೆ. ಹಾಗೆ ಕಂಪ್ಯೂಟರ್ ನಾಲೆಡ್ಜ್ ಸಹ ಇರಬೇಕಂತೆ. ಟ್ಯಾಲಿ, ಎಕ್ಸೆಲ್ಲು ಮತ್ತು ಕನ್ನಡ ಮತ್ತು ಇಂಗ್ಲೀಷು ಟೈಪ್ ಮಾಡಲಿಕ್ಕೆ ಸಹ ಬರಬೇಕಂತೆ. ಮತ್ತು ಇಲ್ಲಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟಿಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಆ್ಯಕ್ಚುಲಿ. ನೋಡಿ, ನೀವು ಒಂದ್ಸರಿ ಅಪ್ಲಿಕೇಶನ್ ಫಿಲ್ ಆದ ನಂತರ ಆ ಅಡ್ರೆಸ್ಸಿಗೆ ಕಳಿಸ್ಬೇಕು. ಓಕೆನಾ? ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು, ಅಪ್ಲಿಕೇಶನ್ ಫಾರ್ ದಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತ. ಕನ್ನಡದಲ್ಲಿ ಸಹ ಕೊಟ್ಟಿದ್ದಾರೆ. ಒಂದ್ಸರಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು. ಅನುಭವ ಕೇಳಿದ್ದಾರೆ ನೋಡಿ. ಎಕ್ಸ್ಪೀರಿಯೆನ್ಸು ಲೆಕ್ಕಪತ್ರ ವಿಭಾಗದಲ್ಲಿ 5 ವರ್ಷಗಳ ಅನುಭವ ಇರಬೇಕು ಅಂತ ಕೇಳಿದ್ದಾರೆ. ಆಮೇಲೆ ಟ್ಯಾಲಿ ಮತ್ತು ಎಕ್ಸೆಲ್ ಎಲ್ಲ ಗೊತ್ತಿರಬೇಕು ಅಂತ. ಫಸ್ಟ್ ಡಿವಿಷನ್ ಅಸಿಸ್ಟೆಂಟಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ಕೆಲಸದ ಟೈಮಿಂಗ್ ಸಹ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಪೇಜಲ್ಲಿ ಬಂದರೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂತಿದೆ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿ ಒಂದು ಅರ್ಜಿ ಓಪನ್ ಆಗುತ್ತೆ. ಈ ಅರ್ಜಿ ಎಲ್ಲದೂ ಫಿಲ್ ಮಾಡಬೇಕು, ಫೋಟೋ ಸಹ ಆ್ಯಡ್ ಮಾಡಬೇಕು. ಯಾವುದೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನು ಕ್ಲಿಯರಾಗಿ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿರ್ತಾರೆ, ಅದನ್ನು ಸಹ ಕ್ಲಿಯರಾಗಿ ನೋಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ಸು, ರೆಸಿಡೆನ್ಷಿಯಲ್ ಅಡ್ರೆಸ್ಸು, ಪ್ರತಿಯೊಂದು ಸೆಕ್ಷನಲ್ಲೂ ನೋಡ್ಕೊಳ್ಳಿ ಯಾವ ಕೆಟಗರಿಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿದೆ ಅಂತ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡ್ಬಿಟ್ಟು ಆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು. OBC ಅಟ್ಯಾಚ್ ಕಾಪಿ ಆಫ್ ಸರ್ಟಿಫಿಕೇಟ್ ಇನ್ ಸಪೋರ್ಟ್. ಹಾಗೆ ಕಾಂಟ್ಯಾಕ್ಟ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಎಲ್ಲದೂ ಮೆನ್ಷನ್ ಮಾಡಿ. ಇಲ್ಲಿ ನಿಮ್ಮ ಎಜುಕೇಷನ್ನ ಫಿಲಪ್ ಮಾಡಬೇಕು. ಇಲ್ಲೂ ಸಹ ಕೊಟ್ಟಿದ್ದಾರೆ ನೋಡಿ. ಮಾರ್ಕ್ಸ್ ಕಾರ್ಡು ಮತ್ತು ಕ್ವಾಲಿಫಿಕೇಷನ್ ಸರ್ಟಿಫಿಕೇಟು ಅಟ್ಯಾಚ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಸಹ ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟಿಗೂ ಸಹ
ಅದೇ ಥರ ಇದೆ. ಅದು PDF ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ಸಹ ಮೆನ್ಷನ್ ಮಾಡಿದ್ದಾರೆ. ಅಪ್ಲಿಕೇಶನ್ ಫಿಲ್ ಆಗಿ ಆದ ನಂತರ ನೀವು ಒಂದು ಅಡ್ರೆಸ್ ಕೊಟ್ಟಿರ್ತಾರೆ ಇದೇ PDF ಇಲ್ಲೇ ನೋಡ್ತಾ ಇರ್ಬೋದು, ಜವಾಹರ್ಲಾಲ್ ನೆಹರು ತಾರಾಲಯ. ಅದಕ್ಕೆ ನೀವು ಸೆಂಡ್ ಮಾಡಬೇಕಾಗತ್ತೆ. ಮತ್ತು ಇದರ ಅಪ್ಲಿಕೇಶನ್ ಓಪನ್ ಮಾಡಿದರೂ ಸೇಮ್ ಅದೇ ಥರ ಇದೆ. ಇದರಲ್ಲೂ ಸಹ ನೀವು ಫೋಟೋ ಎಲ್ಲ ಅಟ್ಯಾಚ್ ಮಾಡಬೇಕು. ಮತ್ತು ನಿಮ್ಮ ನೇಮು ಏನೆಲ್ಲ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತು ಸರ್ಟಿಫಿಕೇಟ್ ಸಹ ಕೇಳಿದ್ದಾರೆ ಇದರಲ್ಲೂ, ಅದನ್ನು ಕ್ಲಿಯರಾಗಿ ನೋಡಿಕೊಂಡು ಅಟ್ಯಾಚ್ ಮಾಡಿ. ಅಪ್ಲಿಕೇಶನ್ ಫಿಲಪ್ ಆಗಿದ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಆಗಿದ ನಂತರ ಈ ಅಡ್ರೆಸ್ಸಿಗೆ, ಮೇಲೆ ಕೊಟ್ಟಿರೋ ಅಡ್ರೆಸ್ಸಿಗೆ ಸೆಂಡ್ ಮಾಡಿ. ನಿರ್ದೇಶಕರು ಜವಾಹರ್ಲಾಲ್ ನೆಹರು ತಾರಾಲಯ, ಶ್ರೀ ಟಿ ಚೌಡಯ್ಯ ರಸ್ತೆ, ಹೈ ಗ್ರೌಂಡ್ಸ್, ಬೆಂಗಳೂರು. ಮತ್ತು ಪಿನ್ ಕೋಡ್ ಇದೆ, ಅದಕ್ಕೆ 15/7/2025 ಜುಲೈ ಒಳಗಡೆ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.